ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ಇಂಗ್ಲೀಷ್ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿ 4ನೇ ಪಾರ್ಟ್. ಆಲ್ರೆಡಿ ನಾನು 2 ಪಾರ್ಟ್ ರಿವ್ಯೂ ಮಾಡಿದ್ದೀನಿ. 3ನೇದು ಮಾಡೋಕ್ಕಾಗಿಲ್ಲ, ಡೈರೆಕ್ಟ್ 4th ಮಾಡ್ತಾಯಿದ್ದೀನಿ. ಅದು ಬೇಕಂತಂದರೆ ಮಾಡ್ತೀನಿ. 4 ಪಾರ್ಟ್ ತೆಗೆದಿರೋ ಮೂವಿ ಯಾವುದಪ್ಪ ಅಂತಂದರೆ ಕಿಂಗ್ಡಮ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂತ. ನಿಮಗೆ ಬೇರೆದು ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಇದೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಈ ಮೂವಿ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ನೀವು ನೋಡಬೇಕಾ ನೋಡಬಾರ್ದು ಅನ್ನೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ಬಂದಿರೋರು. ಯಾಕೆ ಅಂತಂದರೆ ವ್ಯೂಸ್ ನನಗೆ ಸ್ಯಾಟಿಸ್ಫೈ ಆಗೋಷ್ಟು ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಮೂವಿ ಕಿಂಗ್ಡಮ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಅಂತ. ಇದು ನನ್ನ ಪ್ರಕಾರ ತೆಲುಗಲ್ಲಿ ಡಬ್ಬಾಗಿದೆ, ತಮಿಳಲ್ಲಿ ಡಬ್ಬಾಗಿದೆ, ಕನ್ನಡದಲ್ಲಿ ಡಬ್ಬಾಗಕ್ಕೆ ಬಿಡೋದಿಲ್ಲ. ಕನ್ನಡದವರು ಬಿಡೋದೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ. ಕನ್ನಡದವರು ಅಂದರೆ ನಾವಲ್ಲ, ಆ ಸಿನಿಮಾಗೆ ಯಾರು ಡಬ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೋ ಅವರು. ಸೊ ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿದೆ. ಈಸಿಯಾಗಿ ಅರ್ಥ ಆಗುತ್ತೆ, ಸಬ್ಟೈಟಲ್ಸ್ ಇರುತ್ತೆ, ಜಾಸ್ತಿ ಮಾತಾಡೋದು ಅಷ್ಟೊಂದು ಇರೋದಿಲ್ಲ. ಈ ಮೂವಿ ಸ್ಟಾರ್ಟ್ ಆಗೋದೆ ಒಂದು ಕಾಡಿನಲ್ಲಿ. ಆ ಕಾಡಲ್ಲಿ ಒಂದು ಗುಂಪು ಏಪ್ಸ್ ಇರ್ತಾರೆ. ಆ ಏಪ್ಸ್ ಗುಂಪಲ್ಲಿ ಒಬ್ಬರು ಲೀಡರು ಆ ಥರ ಎಲ್ಲ ಇರುತ್ತೆ. ಆದರೆ ಇದೇ ರೀತಿ ಇನ್ನೊಂದು ಗುಂಪು ಇರುತ್ತೆ. ಆ ಗುಂಪು ನಿಮಗೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ನೋಡಿದರೆ ಸೀಸರ್ ಅಂತ ಒಬ್ಬ ಲೀಡರ್ ಇರ್ತಾನೆ. ಆ ಗುಂಪಿನವ್ರು ಇನ್ನೊಂದು ಗುಂಪಲ್ಲಿ ಇರ್ತಾರೆ. ಆದರೆ ಸೀಸರ್ ಸತ್ತೋಗ್ಬಿಡ್ತಾನೆ. ಸ್ಟಾರ್ಟಿಂಗೇ ತೋರಿಸ್ಬಿಡ್ತಾರೆ ಸತ್ತೋಗಿದ್ದಾನೆ ಅಂತ. ಸೊ ಆ ಗುಂಪಲ್ಲಿ ಬೇರೆ ಒಬ್ಬ ರಾಜ ಆಗಿರ್ತಾನೆ. ಅವನು ಸೀಸರ್ ಅಷ್ಟು ಒಳ್ಳೆಯವನಲ್ಲ, ಅವನೇ ಫಿಲಮ್ ವಿಲನ್. ಅವ್ರಿಗೆ ಎಲ್ಲೇ ಯಾವುದೇ ಒಂದು ಗುಂಪಿಂದು ಏಪ್ಸ್ ಸಿಕ್ಕರೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಹೆಡ್ನ ಸಾಯಿಸ್ಬಿಟ್ಟು, ಅಂದರೆ ಕಿಂಗ್ನ ಸಾಯಿಸ್ಬಿಟ್ಟು, ಲೀಡರ್ನ ಸಾಯಿಸ್ಬಿಟ್ಟು ಕರ್ಕೊಂಡೋಗಿ ಅವರು ಕೆಲ್ಸಕ್ಕೆ ಇಟ್ಕೊತಾರೆ. ಅವ್ನು ಸಾಮ್ರಾಜ್ಯದ ಕೆಳಗಿರಬೇಕು ಅನ್ನೋ ಥರ. ಆದರೆ ಹೆಸರೆಲ್ಲ ಸೀಸರ್ ಅಂತಾರೆ. ಅದೇ ಸೀಸರು ಸಾಯಕ್ಕಿಂತ ಮುಂಚೆ ಅವ್ನು ಭಾಳ ಒಳ್ಳೆಯವನು. ಅವನು ಯಾವುದೇ ಏಪಿಗೆ ಹಾನಿ ಮಾಡ್ತಾನೆ ಇರಲಿಲ್ಲ. ಅವನೊಂದು ಕೊಟೇಶನ್ ಇಟ್ಕೊಂಡಿದ್ದ, ಏಪ್ ನಾಟ್ ಕಿಲ್ಲ ಏಪ್, ಆ ಥರ ಇತ್ತು. ಏಪ್ನ ಸಾಯಿಸಬಾರ್ದು ಅನ್ನೋ ಥರ ಒಂದು ಕೊಟೇಶನ್ ಇಟ್ಟಿದ್ದ. ಬಟ್ ಇವರು ಅವ್ನು ಸತ್ತೋದ್ಮೇಲೆ ಯಾರ್ಯಾರೋ ಬಂದು ಆಡಳಿತ ಮಾಡ್ತಾ ದುರುಪಯೋಗ ಪಡಿಸ್ಕೊಂಡು ಮನುಷ್ಯರನ್ನ ಸಾಯಿಸ್ತಾ ಎಲ್ಲೇ ಸಿಕ್ಕರು ಮನುಷ್ಯರಿಗೆ ಬದುಕಕ್ಕೆ ಬಿಡದೆ ಮನುಷ್ಯತ್ವ ಇರೋ ಒಂದು ನಾಲೆಡ್ಜ್ನ ಅವ್ರು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಸೆಲ್ಫಿಶ್ನೆಸ್ ಆ ವಿಲನ್ ಗ್ರೂಪಲ್ಲಿ ಇರುತ್ತೆ. ಇವ್ರಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ. ಇವ್ರ ಗುಂಪನ್ನೆಲ್ಲ ಕರ್ಕೊಂಡೋಗ್ಬಿಡ್ತಾರೆ. ಆದರೆ ನಮ್ಮ ಹೀರೋ ನೋವಾ ಅಂತ, ಈ ಪ್ರತಿ ಪಾರ್ಟಿಗೂ ಒಂದೊಂದು ಟೈಮ್ ಹೀರೋಸು ಚೇಂಜ್ ಆಗ್ತಿರ್ತಾರೆ. ಕಂಟಿನ್ಯೂಟಿ ಇರೋದೇ ಇಲ್ಲ. ಹೆಂಗೆ ಅಂತಂದರೆ ಸೀಸರ್ ಸತ್ತೋದಾ, ಅಲ್ಲಿನ ಗುಂಪು ಅವ್ರ ಮಕ್ಕಳು ಏನಾದ್ರೂ ತೋರಿಸಲೇ ಇಲ್ಲ. ಡೈರೆಕ್ಟ್ ಇದು ಯಾವುದೋ ಇನ್ನೊಂದು ಗುಂಪಿಗೆ ಬಂದು ಅದರಲ್ಲಿ ಒಬ್ಬ ನೋವಾನ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದರಲ್ಲಿ ಕಂಟಿನ್ಯೂಟಿ ಅನ್ನೋದು ಕಮ್ಮಿ. ನೀವು 4th ಪಾರ್ಟ್ ಡೈರೆಕ್ಟಾಗಿ ನೋಡಿದ್ರೂ ಈಸಿಯಾಗಿ ಅರ್ಥ ಮಾಡ್ಕೊತೀರಾ. ಆ ನೋವನೇ ನಮ್ಮ ಹೀರೋ. ಅವನ್ನ ಬಿಟ್ಟು ಇನ್ನು ಉಳಿದವರೆಲ್ಲರನ್ನೂ ಎತ್ಕೊಂಡು ಹೋಗ್ಬಿಡ್ತಾರೆ ಒಂದು ಟೈಮ್ನಲ್ಲಿ. ಅವನ್ನ ಯಾಕೆ ಬಿಟ್ಟು ಹೋಗ್ತಾರೆ ಅಂದರೆ ಅವನು ಅಲ್ಲಿಂದ ಸತ್ತೋಗಿದ್ದಾನೆ ಅಂದ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ. ಅವ್ನು ಎದ್ಬಿಟ್ಟು ಅವ್ರ ಅಪ್ಪನ ನೋಡ್ತಾನೆ, ಅವ್ರ ಅಪ್ಪನ ಸಾಯಿಸಿರ್ತಾರೆ. ಅವ್ರ ಅಪ್ಪನೇ ಕಿಂಗು. ಸೊ ಅವ್ನು ಎದ್ಬಿಟ್ಟು ನಿಮ್ಮ ಸಾವಿಗೆ ಕಾರಣ ಆದವ್ರನ್ನ ಬಿಡದೆ ನಮ್ಮ ಫ್ಯಾಮಿಲಿನ ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಒಂದು ಶಬ್ದ ಮಾಡಿ ಹೋಗ್ತಾನೆ. ಆಮೇಲಿಂದ ಏನೇನಾಗುತ್ತೆ ಅವ್ನು ಕರ್ಕೊಂಡು ಬರ್ತಾನ ಇಲ್ವಾ. ಅದೇ ಟೈಮಿಗೆ ಒಬ್ಬ ಮನುಷ್ಯರು ಸಿಗ್ತಾರೆ. ಯಾಕಂದರೆ ಮನುಷ್ಯರು ಸಿಗೋದೇ ಅಪರೂಪ. ಒಬ್ಬಳೇ ಒಂದು ಹುಡುಗಿ ಸಿಗ್ತಾಳೆ. ಅವಳು ಯಾಕೆ ಸಿಗ್ತಾಳೆ ಇವನಿಗೆ, ಪ್ರತಿಯೊಂದು ಈ ಫಿಲಮಲ್ಲಿದೆ. ಈ ಫಿಲಮ್ ನೋಡಬೇಕಾ ಬೇಡ ಅನ್ನೋದಕ್ಕೆ ಅರ್ಜೆಂಟ್ ಏನಿಲ್ಲ, ಟೈಮ್ ಇದ್ದಾಗ ನೋಡಿ. ಒನ್ ಟೈಮ್ ವಾಚಬಲ್ ಮೂವಿ. ಸ್ಟೋರಿ ಎಲ್ಲ ಚೆನ್ನಾಗಿದೆ, ಮತ್ತು ಎಲ್ಲ ಚೆನ್ನಾಗಿದೆ. ಒನ್ ಟೈಮ್ ವಾಚ್ ಅಂತ. ಈ ಹೆಂಗೆ ಹೇಳ್ತೀವಿ ಅಂತಂದರೆ ಮಾರ್ವೆಲಲ್ಲಿ ಎಂಡ್ ಗೇಮ್, ಇನ್ಫಿನಿಟಿ ವಾರ್ ಆ ಲೆವೆಲಲ್ಲಿ ಇಲ್ಲ, ಒಂದು ಆ್ಯಾವರೇಜಲ್ಲಿದೆ. ಸೊ ನೀವು ಯಾವಾಗಾದರೂ ಬೇಜಾರಾದಾಗ ನೋಡ್ಬೋದು. ಏನೋ ಅಗ್ಲದ ನೋಡೋದಾರ ಮೂವಿ ಏನಲ್ಲ, ಒನ್ ಟೈಮ್ ವಾಚಬಲ್ ಮೂವಿ. ಸೊ ಇಂಟ್ರೆಸ್ಟ್ ಇರೋರು ಈಗಲೇ ನೋಡಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಈ ಮೂವಿನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಆವಾಗ ನೋಡಿ. ಇಲ್ಲಿವರೆಗೂ ಯಾರ್ಯಾರು ನನ್ನ ರಿವ್ಯೂನ ಕೇಳಿಕೊಂಡು ಇಷ್ಟೋ ತಕ್ಕನಾಗಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ರಿವ್ಯೂ ಜೊತೆಗೆ.